ಪೆನ್ ಡ್ರೈವ್ ಪ್ರಕರಣದ ಕೇಸ್ ಕಂಪ್ಲೀಟ್ ಮುಗಿಯೋ ತನಕನೂ ಕೂಡ ಪ್ರಜ್ವಲ್ ರೇವಣ್ಣ ಏಕಾಂಗಿಯಾಗೇ ಇರ್ತಾರಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಪ್ರಜ್ವಲ್ ಕೇಸ್ನಲ್ಲಿ ನಮ್ಮ ಹಸ್ತಕ್ಷೇಪ ಇಲ್ಲ, ಏಕಾಂಗಿಯಾಗಿ ತನಿಖೆ ಎದುರಿಸಲಿ ಅಂತ ದೇವೇಗೌಡರ ಕುಟುಂಬದಿಂದ ಈಗಾಗಲೇ ಸಂದೇಶವನ್ನು ರವಾನಿಸಲಾಗಿದೆ. ತಪ್ಪಿದ್ರೆ ಶಿಕ್ಷೆ ಆಗಲಿ, ಇಲ್ಲವೇ ಕೇಸ್ನಿಂದ ಜಯ ಪಡೆದು ಹೊರಗೆ ಬರಲಿ, ನಾವು ಇದರಲ್ಲಿ ತಲೆ ಹಾಕೋದಿಲ್ಲ ಎಂಬ ಸಂದೇಶವನ್ನು ಕೊಟ್ಟಿರುವ ದೇವೇಗೌಡರ ಕುಟುಂಬ ಈ ಸಂದೇಶವನ್ನು ಕೊಟ್ಟಿದೆ. ಪ್ರಜ್ವಲ್ಗೆ ವಾರ್ನಿಂಗ್ ಪತ್ರ ಬರೆಯುವಾಗಲೇ ತನಿಖೆಯಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ದೇವೇಗೌಡರು ಹೇಳಿದರು. ಇತ್ತ ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಆಗಲಿ, ನಾವು ಅದಕ್ಕೆ ವಿರೋಧ ಮಾಡಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ. ಹೀಗಾಗಿ ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ಸದ್ಯಕ್ಕೆ ಏಕಾಂಗಿ ಆಗಿದ್ದಾರೆ. ಕುಟುಂಬದ ವಿರುದ್ಧ ಅಲ್ಲ. ಈಗ ರೇವಣ್ಣ ಅವ್ರ ಕುಟುಂಬ ಅಂದರೆ ರೇವಣ್ಣ ಅವರು, ಅವರ ಪತ್ನಿ, ಇಬ್ಬರು ಮಕ್ಕಳು. ಇಲ್ಲಿ ದೇವೇಗೌಡರ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ. ಆಲ್ರೆಡಿ ನಾವು ಡಿವೈಡ್ ಆಗಿರೋರು, ಬೇರೆ ಬೇರೆ ವಾಸ ಇದ್ದಾವೆ, ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ, ನಮ್ಮದು ಯಾವುದೇ ವ್ಯವಹಾರಗಳಿಲ್ಲ. ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ, ಇದೇ ಇರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ, ಈಗ ನನ್ನ ಮನೆ ಹತ್ರ ಬೆಳಿಗ್ಗೆ ಯಾವ ಕಾಂಗ್ರೆಸ್ನ ಒಂದು 15 ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಈಗ ನನ್ನ ಮನೆ ಮುಂದೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಏನಿದೆ? ದೇವೇಗೌಡರನ್ನ ಅದೇನೋ ಮುಖ ಹಾಕ್ಬಿಟ್ಟು ಏನೋ ಒಂದು ನೆನ್ನೆ ಹಣಕು ಪ್ರದರ್ಶನ ಮಾಡೋರು, ದೇವೇಗೌಡರ ಸಂಬಂಧ ಏನಿದಕ್ಕೆ? ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ನಾವು ಕಾಯ್ಕೊಂಡು ಕೊಡ್ಲಿಕ್ಕಾಗತ್ತಾ? ವಯಸ್ಸಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವರವ್ರದ್ದೇ ಆದಂಥ ರೀತಿಯಲ್ಲಿ ಇರ್ತದೆ. ಇದಕ್ಕೆ ಇಂಥ ತಪ್ಪುಗಳು ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವೇ ನೋಡ್ತೇವೆ. ತಪ್ಪುಗಳಾಗಿದ್ದಾಗ ಶಿಕ್ಷೆ ಆಗಲೇಬೇಕು.